ಕುರ್ಚಿ ವಿಚಾರವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿಎಲ್ಪಿ ಸಭೆಯಲ್ಲಿ ಸಿಎಂ ಆಯ್ಕೆಯಾಗಿದ್ದಾರೆ. ಶಾಸಕರಿಂದ ಸಿದ್ದರಾಮಯ್ಯ ಅವರು ಸಿಎಂ ಆಗಿ ಆಯ್ಕೆಯಾಗಿರೋದು ಅಂತ ಹೇಳಿ ಚಿಕ್ಕಮಗಳೂರಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಅಧಿಕಾರ ಅಂತ ವಿಷಯ ಬಂದಾಗ ಎಲ್ಲರೂ ಕಾಯಬೇಕಾಗುತ್ತೆ, ಪೇಷನ್ಸ್ ಇರಬೇಕಾಗುತ್ತೆ. ನಾನು 51 ವರ್ಷಗಳಿಂದ ಪಕ್ಷಕ್ಕೋಸ್ಕರ ದುಡಿತಲೇ ಇದ್ದೀನಿ, ಎಲ್ಲವನ್ನೂ ದೊಡ್ಡವರು ಯೋಚನೆ ಮಾಡಬೇಕು ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುರ್ಚಿ ಫೈಟ್ ಏನಿಲ್ಲ, ಕುರ್ಚಿ ಫೈಟ್ ಮಾಧ್ಯಮದಲ್ಲಿದೆ. ಅದೇನಾದರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಮಾಡೋರ್ಗೂ ಸಹ ಎಲ್ಲರೂ ಸಹ ಕಾಯಬೇಕಾಗುತ್ತೆ. ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು CLPಯ ಸಭೆ, ಅದಕ್ಕೆ ಅಬ್ಸರ್ವರ್ಸ್ ಬಂದಿದ್ದರು. ಅಬ್ಸರ್ವರ್ಸ್ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಮೇಲೆ ಹೈಕಮಾಂಡು ಮತ್ತು CLP ತೀರ್ಮಾನ. ಅದು ಏನಾದರೂ ತೀರ್ಮಾನ ಆಗಬೇಕಂದ್ರೆ ಆ ಒಂದು ಮಧ್ಯದಲ್ಲಿ ಆಗಬೇಕ ವಿನಃ ಬಾಕಿದೆಲ್ಲ ಊಹಾಪೋಹಗಳು. ವ್ಯಾಪಾರ ಅಂತ ನಾನು ಒಪ್ಪಕ್ಕೆ ತಯಾರಿಲ್ಲ. 5 ಜನದ ಮಟ್ಟಿಗೆ ಮಾತಾಗಿರ್ಬೋದು, ಆದರೆ ಅದರ ತೀರ್ಮಾನ ಆಗಿರ್ತಕ್ಕಂಥದ್ದು ಹೈಕಮಾಂಡು ಮತ್ತು CLP ಮಧ್ಯದಲ್ಲಿ. ಆ ಥರ ತೀರ್ಮಾನ ಆಗಿದ್ರೆ ಇವರು CLPನಲ್ಲಿ ಹೇಳ್ಬೋದಿತ್ತಲ್ಲ ಈ ಥರ ತೀರ್ಮಾನ ಆಗಿದೆ ಅಂತೇಳಿ. ಆದ್ದರಿಂದ ಪಕ್ಷಕ್ಕೆ ಎಲ್ಲರೂ ಸಹ ದುಡಿದಿದ್ದಾರೆ, ದೊಡ್ಡ ದೊಡ್ಡ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ದುಡಿದಿದ್ದಾರೆ. ಆದ್ದರಿಂದ ನಾವು ಈಗಿನ ಕಾಲಘಟ್ಟದಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದೀವಿ ಅದನ್ನು ಗಂಭೀರವಾಗಿ ಯೋಚನೆ ಮಾಡಬೇಕೇ ವಿನಃ ಇದು ಪವರ್ ಸ್ಟ್ರಗಲ್ ಆಗಬಾರ್ದು. ರಾಜಕೀಯವಾಗಿ ಹಲವಾರು ವಿಶ್ಲೇಷಣೆಗಳು ಚಿಂತನೆಗಳು ಬರುತ್ತೆ. ಅದಕ್ಕೆ ನಾನು ಪವರ್ ಸ್ಟ್ರಗಲ್ ಅಂತ ಹೇಳಿರೋದು. ಇದಕ್ಕೆ ನಮ್ಮ ಹಿರಿಯರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಹೈಕಮಾಂಡ್ ಇದೆ, ಇವುದು ತೀರ್ಮಾನ ಮಾಡುತ್ತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕಾರ್ತಿಕ್. ಸಾಕಷ್ಟು ದಿನಗಳಿಂದ ಈ ಗೊಂದಲ ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡ್ತಿಲ್ಲ ಅಂತೇಳಿ ಕೆಲವು ಕಾಂಗ್ರೆಸ್ನ ನಾಯಕರೇ ಕೇಳ್ತಿರುವಾಗ 29ನೇ ತಾರೀಕು ಸಂಧಾನ ಸೂತ್ರವನ್ನ ರಾಹುಲ್ ಗಾಂಧಿ ಯಾವ ತರ ಮಾಡ್ತಾರೆ ಅನ್ನೋ ಕುತೂಹಲದ ಮಧ್ಯದಲ್ಲಿ ಪ್ರಿಯಾಂಕ್ ಏನ್ ಮೆಸೇಜ್ ಅನ್ನ ತಂದಿದ್ರು ರಾಹುಲ್ ಭೇಟಿಯಾದಾಗ, ಮತ್ತೆ ಈಗ CLPಯಲ್ಲಿ ಶಾಸಕರುಗಳ ಆಯ್ಕೆ ಮಾಡೋದು, ತಮ್ಮ ಸಿಎಂ ಯಾರು ಆಗಬೇಕು, ರಾಜ್ಯದ ಸಿಎಂ ಯಾರು ಆಗಬೇಕು ಅಂತೇಳಿ ಈಗ ಶಾಸಕರ ಬೆಂಬಲ ಕೂಡ ಮುಖ್ಯವಾಗುತ್ತೆ. ಈಗ ಶರ್ಮಿತಾ ಶೆಟ್ಟಿ, ರಾಜ್ಯ ಸರ್ಕಾರದಲ್ಲಿ ಎದುರಾಗಿರ್ತಕ್ಕಂಥ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತ ಜಟಾಪಟಿ ದಿನೇ ದಿನೇ ಬೇರೆ ಬೇರೆ ಬೆಳವಣಿಗೆಗಳಿಗೆ ಕಾರಣ ಆಗ್ತಾ ಇದೆ. ಈ ಒಂದು ಬೇರೆ ಬೇರೆ ಒಂದು ಬೆಳವಣಿಗೆಗೆ ಪಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರನ್ನ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ಮಾಡಿದ್ರು. ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅದಾದ ನಂತರದಲ್ಲಿ ರಾಜ್ಯಕ್ಕೆ ಆಗಮಿಸಿದಂತ ಪ್ರಿಯಾಂಕ್ ಖರ್ಗೆ ಅವರು CM ಸಿದ್ದರಾಮಯ್ಯನವರನ್ನ ಮತ್ತು DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಈಗ BK ಹರಿಪ್ರಸಾದ್ ಹಾಗೂ KJ ಜಾರ್ಜ್ ಅವರ ಕೊಡ್ತಿರ್ತಕ್ಕಂಥ ಹೇಳಿಕೆಗಳು ಕೂಡ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ. BK ಹರಿಪ್ರಸಾದ್ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು, ಆದರೆ ಅದು ಹರಿಯಾಣ ರಾಜ್ಯಕ್ಕೆ ಮಾತ್ರ ಹರಿಯಾಣ ರಾಜ್ಯದ ರಾಜಕಾರಣಕ್ಕೆ ಮಾತ್ರ ಸೀಮಿತ ಆಗಿತ್ತು ಅನ್ನುವಂಥ ಮಾತನ್ನ BK ಹರಿಪ್ರಸಾದ್ ಸ್ವತಃ ಹೇಳಿದ್ದಾರೆ. ಅದರ ಜೊತೆಗೆ ಇವತ್ತು ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ, 51 ವರ್ಷಗಳ ಕಾಲ ನಾನು ಕೂಡ ಸುದೀರ್ಘವಾಗಿ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಇಲ್ಲಿ ಕಾಯಬೇಕು ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಇದು DCM DK ಶಿವಕುಮಾರ್ ಅವರನ್ನ ಗುರಿಯಾಗಿಸಿಕೊಂಡು ಹೇಳಿದಂತೆ ಕಾಣಿಸ್ತದೆ. ಜೊತೆಗೆ ಈ ಒಂದು ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಗಿದ್ರೆ ಅದನ್ನ ಹೈಕಮಾಂಡ್ ಬಗೆಹರಿಸುತ್ತೆ. ಜೊತೆಗೆ CLP ಸಭೆಯಲ್ಲಿಯೇ CM ಆಯ್ಕೆ ಆಗಿದ್ದು, ಆ ಸಂದರ್ಭದಲ್ಲಿ ಎಲ್ಲೂ ಕೂಡ ನಮಗೆ 2.5 ವರ್ಷಕ್ಕೆ CM ಬದಲಾವಣೆ ಅನ್ನುವಂಥ ವಿಚಾರವನ್ನ ಹೇಳಿರಲಿಲ್ಲ ಅನ್ನುವಂಥ ಶಬ್ದವನ್ನು ಕೂಡ ಅವರು ಇವತ್ತು ಉಲ್ಲೇಖವನ್ನು ಮಾಡಿದ್ದಾರೆ. ಇದೆಲ್ಲದರ ನಡುವೆ KJ ಜಾರ್ಜ್ ಅವರು ದಲಿತ CM ಆಗಬೇಕು ಅನ್ನುವಂಥ ವಿಚಾರವನ್ನು ಕೂಡ ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು. ಇದೆಲ್ಲವನ್ನ ಗಮನಿಸ್ತಾ ಹೋಗೋದಾದ್ರೆ ಈ ಒಂದು ನಾಯಕತ್ವ ಬಿಕ್ಕಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುವಲ್ಲಿ ವಿಳಂಬ ಮಾಡಿರುವಂಥದ್ದೇ ಈ ಎಲ್ಲ ಜಟಾಪಟಿಗೆ ಕಾರಣ ಅಂತ ಗೊತ್ತಾಗ್ತದೆ. ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಅವರು ನವೆಂಬರ್ 29ರಂದು ದೆಹಲಿಗೆ CM ಮತ್ತು DCM ಅವರನ್ನ ಕರೆಸಿಕೊಂಡು ಅಲ್ಲಿ ಮಾತುಕತೆಯನ್ನು ನಡೆಸ್ತಾರೆ ಅನ್ನುವಂಥ ಮಾಹಿತಿಯು ಕೂಡ ಈಗ AICC ಮೂಲಗಳಿಂದ ಲಭ್ಯ ಆಗಿರ್ತಕ್ಕಂಥದ್ದು. ಈ ಒಂದು ಮಾಹಿತಿಯ ಆಧಾರದಲ್ಲಿ ನೋಡೋದಾದ್ರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯದಲ್ಲಿ ಇದ್ದು ಸಾಕಷ್ಟು ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡು ಅದನ್ನ ಅಲ್ಲಿ ರಾಹುಲ್ ಗಾಂಧಿ ಅವರ ಮುಂದೆ ಒಂದು ಪ್ರಸ್ತುತಪಡಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು BK ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ಮಾತುಕತೆಯನ್ನು ಮಾಡಿ ಅವರಿಗಿರುವಂತಹ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಎಲ್ಲ ಆಯಾಮದಲ್ಲಿಯೂ ಕೂಡ ಹೈಕಮಾಂಡ್ ಚರ್ಚೆಯನ್ನು ಮಾಡುತ್ತೆ. ಜೊತೆಗೆ CM ಮತ್ತು DCM ಅವರ ಸಮ್ಮುಖದಲ್ಲಿ ಅವತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಯೂ ಕೂಡ ಇದೆ. ಡಿಸೆಂಬರ್ 1ರಿಂದ ಲೋಕಸಭೆಯ ಒಂದು ಅಧಿವೇಶನ ಆರಂಭ ಆಗ್ತಾ ಇರತಕ್ಕಂಥ ಕಾರಣಕ್ಕಾಗಿ ಅಷ್ಟರೊಳಗೆ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಈ ಒಂದು ಬಿಕ್ಕಟ್ಟನ್ನು ಬಗೆಹರಿಸಬೇಕು ಅನ್ನುವಂಥ ನಿರ್ಣಯವನ್ನು ಹೈಕಮಾಂಡ್ ಮಾಡಿದಂತೆ ಕಾಣಿಸ್ತಾ ಇದೆ. ಅದೇ ಒಂದು ಹಿನ್ನೆಲೆಯಲ್ಲಿ
ಡಿಸೆಂಬರ್ 1ರ ಒಳಗಾಗಿ ನಾಯಕತ್ವದ ಬಿಕ್ಕಟ್ಟು ಬಗೆಹರಿಸುವ ಒಂದು ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಾ ಇರುವಂಥದ್ದು. ಹೈಕಮಾಂಡ್ ಒಂದು ಕಡೆ ಪ್ರಯತ್ನ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ರಾಜ್ಯದಲ್ಲಿ ನಾನಾ ಬಗೆಯ ಹೇಳಿಕೆಗಳನ್ನು ನಾಯಕರು ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ಅಂದ್ರೆ ಪಕ್ಷನಿಷ್ಠೆಯ ಕುರಿತಾಗಿ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಮಾತನಾಡ್ತಾ ಇದ್ರು. ಅದರ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಒಂದು ಕೌಂಟರ್ ಹೇಳಿಕೆಯನ್ನು ಕೊಟ್ಟಂತೆ ಕಾಣಿಸ್ತದೆ. 51 ವರ್ಷಗಳ ಕಾಲ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ಜೊತೆಗೆ ಅಧಿಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ವೇಟ್ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಹೇಳಿಕೆ ಎಲ್ಲ ಒಂದು ಕಡೆ ಪಕ್ಷನಿಷ್ಠೆಯ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ತೆರೆಮರೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೆಳವಣಿಗೆಗಳಿಗೆ ಕಾರಣ ಆಗ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡೇ ಅವರು ಹೇಳಿದ್ದಾರೆ ಅಂತ ಈಗ ರಾಜಕೀಯ ವಲಯದಲ್ಲಿ ಚರ್ಚೆಯು ಕೂಡ ಶುರುವಾಗಿದೆ. ಇದರ ಜೊತೆಗೆ ಕೆ ಜೆ ಜಾರ್ಜ್ ಅವರು ಸಹಿತ ದಲಿತ ಸಿಎಂ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಈ ಎಲ್ಲ ಆಯಾಮಗಳ ಒಂದು ವಿಚಾರವನ್ನು ಗಮನಿಸ್ತಾ ಹೋದ್ರೆ ಅಂದ್ರೆ ನಾನಾ ಬಗೆಯ ಹೇಳಿಕೆಗಳು, ನಾನಾ ಬಗೆಯ ಒಂದಷ್ಟು ಮನವಿಗಳನ್ನು ಮಾಡ್ಕೊಳ್ತಾ ಇರತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಈ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತ ಬಿಕ್ಕಟ್ಟು ಇನ್ನಷ್ಟು ಬಿಗಡಾಯಿಸುವಂತ ಒಂದು ಸಾಧ್ಯತೆಯೂ ಕೂಡ ಇದೆ. ಇದೇ ಒಂದು ಕಾರಣಕ್ಕಾಗಿ ಡಿಸೆಂಬರ್ 1ರ ಒಳಗಾಗಿ ಸಿಎಂ ಮತ್ತು ಡಿಸಿಎಂ ಅವರನ್ನ ಕರೆಸಿಕೊಂಡು ಅಲ್ಲಿ ಹೈಕಮಾಂಡ್ ನಾಯಕರು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಇತಿಶ್ರೀಯನ್ನು ಹಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಅದರ ಜೊತೆಗೆ ನವೆಂಬರ್ 29ಕ್ಕೆ ಸಿಎಂ ಮತ್ತು ಡಿಸಿಎಂ ಅವರನ್ನ ಕರೆಸಿಕೊಳ್ತಾರೆ ರಾಹುಲ್ ಗಾಂಧಿ ಅವರು ಕರೆಸಿಕೊಳ್ತಾರೆ ಅನ್ನುವಂತ ಮಾಹಿತಿಯೂ ಕೂಡ ಈಗ ಎಐಸಿಸಿ ಮೂಲದಿಂದ ಲಭ್ಯ ಆಗಿದೆ. ಶರ್ಮಿತಾ ಶೆಟ್ಟಿ. ಫೈನ್, ಮತ್ತೆ ಸಂಪರ್ಕ ಮಾಡ್ತೀವಿ ಕಾರ್ತಿಕ್ ನಿಮ್ಮನ್ನ. 29ನೇ ತಾರೀಕು ಸಂಧಾನಕ್ಕೆ ರಾಹುಲ್ ಗಾಂಧಿ ಅವರು ಕರೆದಿದ್ದಾರೆ ಸಿಎಂ ಮತ್ತೆ ಡಿಸಿಎಂ ಅನ್ನ. ಪ್ರಿಯಾಂಕ್ ಖರ್ಗೆ ಮುಖೇನ ಅವರಿಗೊಂದು ಸಂದೇಶವನ್ನ ತಲುಪಿಸಿದ್ದಾರೆ ಅನ್ನೋ ಮಾಹಿತಿ ಇದೆ.